ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಅಧ್ಯಾಯ 1ರ 30ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ಅರ್ಜುನನ ಅಂತರಂಗದ ಭಯ ಮತ್ತು ನಿರಾಶೆಯ ಸ್ಥಿತಿ ಇನ್ನೂ ಆಳಗೊಳ್ಳುತ್ತದೆ. ಶ್ಲೋಕ: ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಶ್ಲೋಕ ವಿವರಣೆ. ಸ್ನೇಹಿತರೆ, ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಸಂಪೂರ್ಣ ಸ್ಥಿತಿಯನ್ನು ಕೃಷ್ಣನ ಮುಂದೆ ತೆರೆದಿರುತ್ತಾನೆ. ಅವನು ಹೇಳುತ್ತಾನೆ, ನಾನು ನಿಲ್ಲಲಾರೆ ಕೃಷ್ಣ, ನನ್ನ ಮನಸ್ಸು ಸಂಪೂರ್ಣವಾಗಿ ತಿರುಗಾಡುತ್ತಿದೆ ಮತ್ತು ನಾನು ಎದುರಿನಲ್ಲಿ ಕಾಣುತ್ತಿರುವ ಎಲ್ಲವೂ ಅಶುಭ, ಅನಿಷ್ಟ. ಅರ್ಜುನನ ಈ ಮಾತುಗಳು ಅವನ ಒಳಗಿನ ಗೊಂದಲದ ಪರಾಕಾಷ್ಠೆ. ಅವನಿಗೆ ಯುದ್ಧ ಮಾಡುವ ಶಕ್ತಿ ಇಲ್ಲ, ಧೈರ್ಯವಿಲ್ಲ, ದೃಢತೆ ಇಲ್ಲ. ಅವನ ದೃಷ್ಟಿಯಲ್ಲಿ ಧರ್ಮವೂ ಕರ್ತವ್ಯವೂ ಅಸ್ಪಷ್ಟವಾಗಿದೆ. ಇಲ್ಲಿ ನಚ ಶಕ್ನೋಮಿ ಅವಸ್ಥಾತುಂ ಎಂದರೆ ಅರ್ಜುನನ ಮನಸ್ಸು ಮತ್ತು ದೇಹ ಸಂಪೂರ್ಣ ದುರ್ಬಲವಾಗಿರುವ ಸ್ಥಿತಿ. ಭ್ರಮತೀವ ಚ ಮೇ ಮನಃ ಎಂದರೆ ಮನಸ್ಸು ತಿರುಗಾಡುತ್ತಿದೆ, ಯಾವ ತೀರ್ಮಾನಕ್ಕೂ ಬಾರದ ಸ್ಥಿತಿ. ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿಂತಿದ್ದರೂ ಅವನ ಮನಸ್ಸು ಯುದ್ಧದಿಂದ ಓಡಿ ಹೋಗಲು ಬಯಸುತ್ತಿದೆ. ಅವನು ಕಣ್ಣಲ್ಲಿ ಕಾಣುವ ಎಲ್ಲವನ್ನು ವಿಪರೀತ ಅಂದರೆ ತಪ್ಪು, ಅಶುಭ ಎಂದು ಕಾಣುತ್ತಾನೆ. ಈ ಶ್ಲೋಕ ನಮಗೆ ತೋರಿಸುತ್ತದೆ, ಒಮ್ಮೆ ಮನಸ್ಸು ಭಯದಿಂದ ತುಂಬಿದರೆ ಸರಿಯಾದದ್ದು ತಪ್ಪಾಗಿಯೇ ಕಾಣುತ್ತದೆ. ಆದರೆ ಕೃಷ್ಣ ಶಾಂತವಾಗಿಯೇ ಕೇಳುತ್ತಾನೆ. ಅವನಿಗೆ ಗೊತ್ತು, ಈ ದುರ್ಬಲತೆ ಶಾಶ್ವತವಲ್ಲ, ಇದು ಜ್ಞಾನದ ದ್ವಾರ ತೆರೆಯುವ ಮೊದಲ ಹಂತ. ನಮ್ಮ ಜೀವನದಲ್ಲೂ ಇದೇ ಆಗುತ್ತದೆ ಸ್ನೇಹಿತರೆ. ಯಾವಾಗ ನಮಗೆ ಮನಸ್ಸು ಅಶಾಂತವಾಗಿರುತ್ತದೋ ಆಗ ನಾವು ಕಾಣುವ ಎಲ್ಲವೂ ವಿಪರೀತ ಎಂದು ಭಾಸವಾಗುತ್ತದೆ. ಆದರೆ ಕೃಷ್ಣನ ಸ್ಮರಣೆ ಮಾಡಿದರೆ ಆ ಅಶಾಂತಿಯೇ ಜ್ಞಾನವಾಗಿ ಪರಿವರ್ತನೆ ಆಗುತ್ತದೆ. ಈ ಶ್ಲೋಕ ಒಂದು ಕನ್ನಡಿಯಂತಿದೆ. ಅರ್ಜುನನ ಮುಖದಲ್ಲಿ ಕಾಣುವ ಗೊಂದಲ ನಮ್ಮ ಜೀವನದ ಸಂಶಯಗಳೇ. ಈ ಶ್ಲೋಕದ ಸಾರ: ಅಶಾಂತ ಮನಸ್ಸು ಎಲ್ಲವನ್ನು ಅಸ್ಪಷ್ಟವಾಗಿ ನೋಡುತ್ತದೆ. ಭಯದಿಂದ ಹುಟ್ಟುವ ಗೊಂದಲವೇ ದುರ್ಬಲತೆ. ಕೃಷ್ಣನ ಸ್ಮರಣೆ ಮನಸ್ಸಿಗೆ ದಿಕ್ಕು ಕೊಡುತ್ತದೆ. ಸ್ನೇಹಿತರೆ, ಇಂದಿನ ಶ್ಲೋಕ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಗೀತಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.